ಏನು ಯಜಮಾನ್ರೆ, ಬಿಸಿ ಬಿಸಿ ಕೆನೆ ಕಾಫಿ ಬಿಸಿ ಇದ್ದಾಗಲೇ ಕುಡ್ಕೊಂಬಿಡಿ. ಕೆನೆ ಕಟ್ಟಿದ್ರೆ ಕುಡಿಯಕ್ಕಾಗಲ್ಲ. ಅಯ್ಯೋ 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 ಯಾಕತ್ತೆ? ತರಕಾರಿ ತರ್ತೀನಿ ಅಂತ ಮಾರ್ಕೆಟ್ಗೆ ಹೋದವರು ಖಾಲಿ ಬುಟ್ಟಿ ತಗೊಂಡ್ಬಂದಿದ್ದೀರಾ? ಅವ್ನು ತರಕಾರಿ ಕೊಡಲ್ಲ ಅನ್ನ. ತರಕಾರಿ ತರೋಣ ಅಂತ ನಾನು ಮಾರ್ಕೆಟ್ಗೆ ಸ್ಟೈಲ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದೆ. ಒಂದು ಪೋಲಿ ಹುಡುಗರ ಗುಂಪು ನನ್ನ ಹಿಂದಿಂದನೇ ಬಂದು ಮೆಲಸಪ್ಪನ್ನ ಕಿಲ್ಲಾನಿ ಕಬ್ಬು ಆಯೋಜಿತು. ಏನಮ್ಮ ಬುಲ್ಬುಲ್ ಮಾತಾಡಕ್ಕಿಲ್ವೋ ಅಂತ ಅಂಬಲಿ ಸ್ಟೈಲಲ್ಲಿ ಲೇಗಿಸ್ಬಿಟ್ರಲ್ಲೇ. ಇಷ್ಟೊಂದು ವಯಸ್ಸಾಗಿರೋ ಈ ಜೂನಿಯರ್ ಐಶ್ವರ್ಯ ರೈ ರೇಗಿಸಿದ್ದಾರೆ ಅಂದ ಮೇಲೆ ಅವ್ರು ಇನ್ನೆಂತ ಅಪ್ಪ ಪೋಲಿ ಹುಡುಗರು ಇರಬೇಕು. ನಾನು ಚಿಕ್ಕ ವಯಸ್ಸಿನವಳಾಗಿದ್ದಾಗ ಲೇಗಿಸಿದ್ದಿದ್ದೆ ನಾನು ಮಜಾ ತಗೋತಾ ಇದ್ದೆ. ಈ ವಯಸ್ಸಿನಲ್ಲಿ ಲೇಗಿಸಿದಾರಲ್ಲ ನನಗೆ ಎಷ್ಟು ಅವಮಾನ ಆಗಬೇಕು. ಹೇಗಾದ್ರೂ ಮಾಡಿ ಅವಳ ಕೈ ಕಾಲುಗಳನ್ನ ಮುರಿಬೇಕು. ನಾನು ಕಲಾಟೆ ಕಲಿತೀನಿ, ಕಲಾಟೆ ಗುಳುಗಳನ್ನ ಕಲಿಸು. ಅದು ನೋಡಿ ಮಾತೃಶ್ರೀರಂಗಮ್ಮ, ಅಲ್ಲ ನಾನು ಹಿಂಗೆ ಹೇಳ್ತೀರಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಈ ದೀಪ ಆರೋ ಟೈಮಲ್ಲಿ ಇಂಥದ್ದೆಲ್ಲ ಬೇಕಾ? ತಪ್ಪಿ ಅವ್ರ ಕೈಕಲ್ಲಿ ಮುರಿತೀನಿ ಅಂತ ಹೋಗಿ ನೀವು ಇನ್ನೊಂದು ಏನಾರ ಮುರ್ಕೊಂಡ್ಬಿಟ್ರೆ ಅದ್ರ ಖರ್ಚನ್ನು ಬರ್ಸೋರು ಯಾರೋ. ಒಂದು ಕೆಲಸ ಮಾಡಿ, ನಿಮ್ಮ ಪಾಡಿ ನೀವು ಒಂದು ಮೂಲೆ ಹಿಡ್ಕೊಂಡು ಕೂತ್ಬಿಡಿ. ಅಲ್ಲಿಗೆ ನಾನು ಚಕ್ಲಿ ಕೊಡ್ಬೇಳೆ ನಿಪ್ಪಟ್ಟೆಲ್ಲ ಟೈಮಿಗೆ ಕಳಿಸ್ಕೊಡ್ತಾ ಇರ್ತೀನಿ. ಅವನ್ನೇ ಅವ್ರು ಮೂಳೆ ಅನ್ಕೊಂಡು ಮುರಿದು ಅವನ್ನೇ ಬಾಯ್ಗೆ ಹಾಕೊಂಡ್ಬಿಡ್ತೀನಿ. ನನಗೆ ತುಂಬಾ ಅವಮಾನ ಆಗಿದೆ ಕಣೋ. ನಾನು ಆ ಹುಡುಗರ ಮೇಲೆ ಸೇಡು ತೀರಿಸ್ಕೊಳ್ಳೇಬೇಕು. ನಾನು ಕಲಾಟೆ ಕಲಿಯಲೇಬೇಕು. ಗುರುಗಳನ್ನ ಕಲಿಸು. ಅದು ನೋಡ್ರಂಗಮ್ಮ, ಬೇಕಾದ್ರೆ ಕಾಶಿಗೆ ಹೋಗ್ತೀನಿ ನಾನು ಕಳಿಸ್ಕೊಡ್ತೀನಿ, ರಾಮೇಶ್ವರಕ್ಕೆ ಹೋಗ್ತೀನಿ ನಾನು ಕಳಿಸ್ಕೊಡ್ತೀನಿ. ಇಲ್ಲ ಕಣೋ ನಾನು ಹಂಗೆ ಪರ್ಮನೆಂಟಾಗಿ ಹಾಳಾಗಿ ಹೋಗ್ಬಿಡ್ತೀನಿ ನಾನು, ಅಲ್ಲಿಗೂ ಕಳಿಸ್ಕೊಡ್ತೀನಿ. ಇಂಥದಕ್ಕೆಲ್ಲ ನಾನು ಸೊಪ್ಪು ಹಾಕಲ್ಲ. ಬೇಡ ಬಿಡ, ಗುರುಗಳನ್ನ ಕಲ್ಕೊಂಡು ಬರೋರು ಇದ್ದಾಳೆ, ಕಲಿಸ್ತೀನಿ. ಬದ್ದು ಬಿಟ್ರ ಬಂದ್ರೋ ಇಲ್ಲಿ. ಏನ್ ರಂಗತ್ತೆ ಅಷ್ಟೊಂದು ವಿಶ್ವಾಸದಿಂದ ಕರೀತಾ ಇದ್ಯಾ? ಯಾಕೆ ಏನು ಅಂತ ಕೇಳ್ಬೇಡಿ. ತಗೊಳ್ಳಿ, ಇದರಲ್ಲಿ 400 ರೂಪಾಯಿ ಇದೆ, ಇಬ್ರು ಹಂಚ್ಕೊಳ್ಳಿ. ನಾನು ಕಲಾಟೆ ಕಲಿಬೇಕು, ಗುರುಗಳನ್ನ ಕಲ್ಕೊಂಡು ಬನ್ನಿ. ಅವನಾದ್ರು ಅಡ್ಡ ಬಂದ್ರೆ ಲಟ ಅಂತ ಕರಾಟೆ ಇಟ್ಕೊಟ್ಟು ಲಟ ಅಂತ ಮೂಳೆನೆಲ್ಲ ಹಾಕ್ಬಿಡ್ತೀನಿ. ಕರಾಟೆ ಮಾಸ್ಟರ್ ಇಲ್ಲೇ ಸಿಕ್ಬಿಟ್ರಲ್ಲ. ಪದ್ದು ಅವ್ರು ಕುಡ್ದಿಯಾರ ಅನ್ಸತ್ಕೊಣ. ಈ ಕುಡ್ದಿರಲ್ಲ ಕಣೋ, ಡ್ರಂಕನ್ ಮಂಕ್ ಸಿನಿಮಾ ನೋಡಿ ಹಾಗೆ ಆಡ್ತಿರ್ತಾರ ಅಷ್ಟೇ. ನಡಿ ವಿಚಾರಿಸೋಣ. ಸರ್, ನೀವು ಕರಾಟೆ ಕಲ್ತಿದ್ದೀರಾ? ನನಗೆ ಕರಾಟೆ ಕಲ್ತಿದ್ದೀರಾ ಅಂತ ಕೇಳ್ತೀಯ? ಸ್ವಾಮಿ, ಯಾಕ್ರಿ ಪಾಪ ಅವನಿಗೆ ಮಾಡಿದ್ ಬಿಟ್ರಿ? ನಿನ್ಗೆ ಯಾಕಪ್ಪ ಬೇಸರ? ಸರ್, ನೀವು ಮಾಡ್ತಿರೋ ತಪ್ಪು ಸರ್. ನಾವು ಕರಾಟೆ ಗುರುಗಳನ್ನ ಹುಡ್ಕೊಂಡ್ ಬಂದ್ರೆ ನೀವು ನೋಡಿದ್ರೆ ನಮ್ಗೆ ಹೊಡಿತಿದ್ರಲ್ಲ ಸರ್. ನಿನ್ಗೆ ಕರಾಟೆ ಕಲ್ಸ್ಕೊಡ್ಬೇಕಾ? ನನಗಲ್ಲ, ನಮ್ಮ ಅತ್ತೆಯವ್ರಿಗೆ. ಕತ್ತೆ ಆದ್ರೇನು ಕತ್ತೆ ಆದ್ರೇನು ಕಲ್ಸ್ಕೊಡ್ತೀನಿ, ನಡಿ. ಸರ್, ನೀವು ಹೀಗೆ ಬಂದ್ರೆ ನಮ್ಮ ಮನೆಯವರೆಲ್ಲ ನಮ್ಗೆ ಮಕ್ ಉಗಿತಾರೆ. ನಾಳೆ ಇದನ್ನ ಕಮ್ಮಿ ಮಾಡ್ಕೊಂಡು ಬನ್ನಿ. ಕಮ್ಮಿ ಮಾಡ್ಕೊಂಡು ಆಯ್ತು. ನಿಮ್ಮ ಮನೆ ಎಲ್ಲಿ? ನೀವು ನಡೀರಿ, ನಾನು ಬರ್ತೀನಿ. ಹುಡ್ದಿದ್ದಲ್ಲಿ ಇಳಿದೋಯ್ತಲ್ಲಪ್ಪ, ಹೊಸ ಹಾಕೊಂಡು ಬಂದು ಈ ಕಡೆ ಕೊಳ್ತೀನಿ. ಬದ್ದು ಬಿಟ್ಲಾ? ಯಾರಿಗೂ ವೇಟ್ ಮಾಡ್ತಾ ಇದ್ದೀರಾ? ಕರಾಟೆ ಗುರುಗಳಿಗೆ. ನೀವಿಬ್ರು ಕರಾಟೆ ಕಲಿತೀರಾ? ಜಾಜತ್ಗೆ ಕರಾಟೆ ಕಲಿತೀರ, ನಾವಲ್ಲ ಅತ್ತೆಯವರು. ಅತ್ತೆ ಈ ವಯಸ್ಸಲ್ಲಿ ಕರಾಟೆ ಕಲ್ತು ಅದೇನೋ ಮಾಡ್ತಾರೆ. ನಾವು ಬೇಡ ಅಂತ ಹೇಳಿದ್ವಿ, ಆದ್ರೆ ಕಲೀಲೇಬೇಕು ಅಂತ ಹಠ ಹಿಡಿದು ಕೂತಿದಾರಲ್ಲ, ಅದಕ್ಕೆ ಕರೆಸ್ತಾ ಇದೀವಿ. ಜಾಜತ್ಗೆ ಆ ಕರಾಟೆ ಗುರುಗಳು ಸಿಕ್ಕಾಬಟ್ಟೆ ಕುಡಿತಾರೆ. ಅದೇನ್ ಹೇಳ್ಕೊಡ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು. ಏಯ್ ವಿಟ್ಲ, ನೀನ್ ಇಂಗ್ಲಿಷ್ ಫಿಲಮ್ಗಳಲ್ಲಿ ನೋಡಿಲ್ವೇನಾ? ಎಲ್ಲಾ ಗುರುಗಳು ಕುಡಿತಾ ಇರ್ತಾರೆ, ಆದ್ರೆ ಅವ್ರ ಹತ್ರ ಕರಾಟೆ ಕಲ್ತವ್ರು ಸೂಪರ್ ಸ್ಟಾರ್ಗಳಾಗಿಲ್ವನಾ? ಗುರುಗಳೇ, ನಾವು ಬೇಡ ಬೇಡ ಅಂದ್ರೂ ಲೈಟಾಗಿ ಹಾಕೊಂಬಂದ್ಬಿಟ್ಟಿದ್ರ. ಗುಂಡಾಕ್ದೇ ರೀ, ಗುಂಡಿಗೆ ಧೈರ್ಯ ಬರೋದಿಲ್ಲ. ಈಗ ಕರಾಟೆ ಯಾರಿಗೆ ಹೇಳ್ಕೊಡ್ಬೇಕು? ಈ ಬಿಳಿ ಜಿಲ್ಲೆಗ ನಿಮ್ಮ ಕರಾಟೆ ವಿದ್ಯಾರ್ಥಿನಿ ಆ ಕಡೆ ಇದಾರೆ, ಬನ್ನಿ. ಅತ್ತವ್ರೆ, ಅತ್ತವ್ರೆ, ಇವರು ಕರಾಟೆ ಗುರುಗಳು, ನಮಸ್ಕಾರ ಮಾಡಿ. ಇವಳೆಲ್ಲ ಕಲಾಟೆ ಗುರುಗಳು. ನಮಸ್ಕಾರ. ಅಯ್ಯೋ, ಏನಿದು ಗಮ್ಮತ್ತ ಸೆಂಟ್ ವಾಸನೆ ಬರ್ತಾ ಇದೆ. ರಂಗತ್ತೆ, ಇವ್ರಿಗೆ ಬೆಳಗ್ಗೆ ತೀರ್ಥ ತಗೊಳ್ಳೋ ಅಭ್ಯಾಸ. ತಗೊಳ್ಳಿಲ್ಲ ಅಂದ್ರೆ ಕೈ ಕಾಲು ಆಡಲ್ವಂತೆ. ವಿದ್ಯೆ ಕಲಿಯುವಾಗ ಗುರುಗಳಲ್ಲಿ ಏನೇ ದೋಷ ಇದ್ಲು ಆಡ್ಕೋಬಾರ್ದು ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ಲು. ನಾನು ದಿನಕ್ಕೆ ಒಂದೇ ವರ್ಷ ಹೇಳ್ಕೊಡೋದು. ಮೊದಲು ಹಿಂಗ್ ಮಾಡಿ. ಗುರುಗಳೇ, ಹೇಳಿ.
ಏನೋ ಪ್ರಾಬ್ಲಮ್ ಆಗಿದೆ. ಏನಪ್ಪ ಇವ್ರನ್ನ ಬಿಟ್ಟು ಬೇರೆ ಯಾರು ನಿಮ್ಗೆ ಸಿಗ್ಲಿಲ್ವಾ? ಇರೋದ್ರಲ್ಲಿ ಇವರೇ ವಾಸಿನಮ್ಮ. ಕ್ವಾರ್ಟರ್ ಬಾಟ್ಲು ಕೊಟ್ರೆ ಮನೆಗೆ ಬಂದು ಪಾಠ ಹೇಳ್ಕೊಂಡು ಹೋಗ್ತಾರೆ. ಫೀಸ್ ಕೊಡೋ ಅವಶ್ಯಕತೆ ಇಲ್ಲ. ಮೊದ್ಲು ಕೈನ ಹಿಂಗ್ ಇಟ್ಕೊಳ್ಳಿ. ಗುರುಗಳೇ ಹೀಗೆ ಮಾಡ್ತಾ ಇದ್ರೆ ಎದುರಾಳಿಗೆ ಏಟು ಬೀಳುತ್ತಾ? ಬೀಳದ ಚಿಂದಿ ಚಿಂದಿ ಆಗೋಯ್ತಾರೆ. ಏಯ್ ವೇಟ್ ಮಾಡಿಗಳ ಬರ್ರಲ್ಲಿ ಬಲ್ಲ ನೋಡಿ, ಮೊದ್ಲು ಇವ್ರ ಮೇಲೆ ಅಭ್ಯಾಸ ಮಾಡಿ ಏಟ್ ಬೀಳುತ್ತಾ ಇಲ್ಲ ಅಂತ ಅವರೇ ಹೇಳ್ತಾರೆ. ಅಲ್ಲ ಗುರುಗಳೇ, ಮರಳು ಮೂಟೆ ಮೇಲೆ ಅಭ್ಯಾಸ ಮಾಡಿಸೋದನ್ನ ಬಿಟ್ಟು ನಮ್ಮ ಮೇಲೆ ಅಭ್ಯಾಸ ಮಾಡಿಸ್ತಿದ್ರಲ್ಲ, ಇದು ಸರಿನಾ? ಮರಳು ಮುಟ್ಟೆ ಸಿಗ್ಲಿಲ್ವಲ್ಲ, ಅದಕ್ಕೆ ನಿಮ್ಮ ಮೇಲೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ಹೀಗೆ ಅಭ್ಯಾಸ ಮಾಡ್ತಾರಿ, 2 ದಿವಸದಲ್ಲಿ ಲೇಡಿ ಬ್ರೂಸ್ಲಿ ಆಗೋಯ್ತೀರಾ. ಹಾಯ್ ಬುಲ್ಬುಲ್, ಸಖತ್ತಾಗಿ ಕಾಣಿಸ್ತೀಯ. ಯಾರು ನೀನು? ನಾನು ರಂಗಮ್ಮ. ರಂಗಮ್ಮ, ಚೆನ್ನಾಗಿ ಕಾಮಿಡಿ ಮಾಡ್ತೀಯ ನೀನು. ಬಾ. ಹತ್ರ ಬಂದೆ ಮೂಳೆನ ಎಣಿಸ್ಬಿಡ್ತೀನಿ. ಆಯ್ತು ಆಯ್ತು. ಆ ನಿನ್ನ ಕಣ್ಣು, ಆ ನಿನ್ನ ತುಟಿ, ಆ ನಿನ್ನ ವಯ್ಯಾರ, ಥೇಟ್ ಜೂನಿಯರ್ ಹೇಮ ಮಾಲಿನಿ. ಅಯ್ಯೋ ನನ್ನ ಮಗನೇ, ನನ್ನೇ ಚುಡಾಯಿಸ್ತೀಯ? ಲೇ ಲೇ ಏನಂತ ತಿಳ್ಕೊಂಡಿದೀಯೋ? ನಿನಗೂ ಕಲಾಟೆ ಬರುತ್ತಾ? ನನಗೆ ಬರ್ದೇ ಇರೋದು ಏನಿದೆ? ಆ, ನಾನು ನಿನ್ನಂಥವನ್ನೇ ಹುಡುಕ್ತಾ ಇದ್ದೆ. ಒಂದೇ ಒಂದು ಏಟ್ಗೆ ನಿನ್ನ ಮೈ ಮೂಳೆನೆಲ್ಲ ಪುಡಿ 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 ಮಾಡ್ಬಿಡ್ತೀನಿ. ಅಯ್ಯೋ ಬಿಡ ಬಿಡ, ಪಾಪಿ ನನ್ನ ಮಗ ಬಿಡ. ಅಯ್ಯೋ ಪಾಪಿ ಪರದೇಶಿ ಬಿಕ್ರಾಸಿ. ರಾಣಿ ರಾಣಿ ರಾಣಿ. ಏನು ಯಜಮಾನ್ರೆ? ಏನು ನಿನ್ನ ವರಾತ? ಅತ್ತೆಯವ್ರು ತುಂಬಾ ಸಿಟ್ ಮಾಡ್ಕೊಂಡು ಕೂತಿದ್ದಾರೆ. ಯಾಕೆ ಅಂತ ಕೇಳ್ಬಾರ್ದಾ? ಅದೆಲ್ಲೋಗಿದ್ರು, ಏನು ಮಾಡ್ಕೊಂಡು ಬಂದ್ರು ಅಂತ ನೀನೇ ಒಂದ್ಸಲ ವಿಚಾರಿಸ್ ನೋಡೆ. ಅತ್ತೆಯವರು ರಸ್ತೆನಲ್ಲಿ ಹೋಗ್ತಿರ್ಬೇಕಾದ್ರೆ ಯಾವನೊಬ್ಬ ಮುದ್ಕ ತುಂಬಾ ರೇಗಿಸ್ಬಿಟ್ನಂತೆ. ಲೇ ಚಂಪಚಂಬಲಿ, ಅದು ಯಾವನೋ ಮುದ್ಕಪ್ಪ, ಇವ್ರನ್ನ ಬಂದು ರೇಗಿಸಿದ್ರೆ ನಾನ್ ತಾನೇ ಏನ್ ಮಾಡಕ್ಕಾಗತ್ತೆ ಅಂತ ನೀನೇ ಹೇಳಿ. ಮೈ ಗಾಡ್, ಬಂದ್ರೆ ನಿಮ್ ಮದರ್ಗೆ ಕರಾಟೆ ಬರುತ್ತೆ ಅಂತ ರಸ್ತೆಗೆ ಹೋಗಿ ಕರಾಟೆ ಆಡಿದ್ರೆ ಏನ್ರಿ ಚೆನ್ನಾಗಿರುತ್ತೆ. ಮಹಿಳಾ ಸಂಘದ ಮೆಂಬರ್ ಸಿಕ್ಕಿದ್ರು, ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರಿ? ಛೀ, ಹೇಳೋದಕ್ಕೆ ತುಂಬಾ ಅಸಹ್ಯ ಆಗ್ತಾ ಇದೆ. ಬೇಡ ಬಿಡಿ, ಹೇಳಕ್ ಹೋಗ್ಬೇಡಿ. ಹೇಳಿಲ್ಲ ಅಂದ್ರೆ ಈ ಗಲಿಗಲಿ ವಂಶದ ಮಾನ ಹೋಗುತ್ತೆ. ನಾಟ್ ಗಲಿ ಕಟ್ರೆ ಇಟ್ಸ್ ಕಂಡುಗಲಿ. ಅದೇ ಆ ವಂಶದ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ಆಗಿದ್ರೆ ಅದು ಏನಾಯ್ತು ಅಂತ ಹೇಳಿಪ್ಪ. ಯಾವನೊಬ್ಬ ಓಲ್ಡ್ ಮ್ಯಾನು ನಿಮ್ ಮದರ್ ಕೆನ್ನೆಗೆ ಕಿಸ್ ಕೊಟ್ನಂತೆ. ರಂಗಮ್ಮ ರಂಗಮ್ಮ, ಇವ್ರು ಹೇಳ್ತಾರ ನಿಜನೇನಮ್ಮ? ನಿಜ ಕಣು. ಅವ್ನು ಯಾವನು ಮುದಿಯ ದಲದಲ ಅಂತ ಹೇಳ್ಕೊಂಡೋಗಿ ಕೆನ್ನೆಗೆ ಮುಚ್ಕೊಟ್ಬಿಟ್ಟ ಕಣು. ಎಷ್ಟು ಸಲ ಸೋಪ್ ಹಾಕಿ ಉಚ್ಚಿ ತೊಳೆದ್ರು ಸಮಾಧಾನನೇ ಆಗ್ತಿಲ್ಲ. ಈ ವಯಸ್ಸಿನಲ್ಲಿ ಹೋಗಿ ಹೋಗಿ ಇವ್ರ ಕೆನ್ನೆಗೆ ಬಂದು ಮುತ್ತು ಕೊಟ್ಟ ಅಂದ್ಮೇಲೆ ಅವ್ರು ಇನ್ನೆಂತ ತಲೆಕೆಟ್ಟು ಮುದ್ಕಪ್ಪ ಇರಬೇಕು ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ ಅಭಿ. ಅವನು ನಾರ್ಮಲ್ ಮ್ಯಾನ್ ಆಗಿದ್ದಿದ್ರೆ ಹೀಗೆಲ್ಲ ಮಾಡ್ತಾ ಇರ್ಲಿಲ್ಲ. ಅತ್ತೆ, ಅವಯ್ಯ ನಿಮಗೆ ಮುತ್ಕೊಡ್ತಿರ್ಬೇಕಾದ್ರೆ ನೀವೇನ್ ಮಾಡ್ತಿದ್ರಿ? ಕರಾಟೆ ಕಲ್ತಿದ್ರಲ್ಲ, ಹಿಡ್ಕೊಂಡಲ್ಲ ಕದ್ಕತ್ತಾನೆ. ನಾನು ಅಂದೆ, ಅವನು ಅಂದ. ತೆಗೆದು ಹಾಕೋಣ ಅಂತ ಕೈ ಎತ್ತಿದೆ ನೋಡು, ಕೈ ಹಿಡ್ಕೊಂಡು ದಳದಳ ಅಂತ ಹೇಳ್ಕೊಂಡು ಹೋಗಿ ಕೆನ್ನೆಗೆ ಮುಚ್ಕೊಟ್ಬಿಟ್ಟ. ಇನ್ಮೇಲಿಂದ ನೀವು ಆಚೆ ಎಲ್ಲೂ ಹೋಗೋದಕ್ಕೆ ಹೋಗ್ಬೇಡಿ, ಮನೆಯಲ್ಲೇ ತೆಪ್ಪಗೆ ಬಿದ್ದಿರಿ. ಇಲ್ಲ, ನನಗೆ ತುಂಬಾ ಅವಮಾನ ಆಗಿದೆ. ಅದಕ್ಕೆ ಪದ್ದು ಬಿಟ್ಟನ್ನ ಗುರುಗಳನ್ನ ಕಲ್ಕೊಂಡು ಬಾ ಅಂತ ಕಳಿಸಿದ್ದೀನಿ. ನಾನು ಇನ್ನು ಚೆನ್ನಾಗಿ ಕರಾಟೆ ಕಲಿತೀನಿ. ಈ ಕಬ್ಬಣ ಗಿಬ್ಬಣನೆಲ್ಲ ಮುರಿತೀನಿ, ಎಲ್ಲರ ತಲೆನೂ ಪುಡಿ ಪುಡಿ ಮಾಡ್ತೀನಿ. ಆಗ ಈ ಲಂಗಮ್ಮ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ. ರಂಗಮ್ಮ ಅವರೇ, ಕರಾಟೆನ ಚೆನ್ನಾಗಿ ಕಲ್ತಿದ್ದೀರಲ್ಲ? ಕರಾಟೆ ಏನೋ ಚೆನ್ನಾಗಿ ಕಲ್ತಿದ್ದೀನಿ, ಆದ್ರೆ ಯಾರಿಗಾದ್ರೂ ಹೊಡಿಬೇಕು ಅಂದ್ರೆ ಧೈರ್ಯನೇ ಬರ್ತಾ ಇಲ್ಲ. ಧೈರ್ಯ ಬರಬೇಕು ಅಂದ್ರೆ ಮೊದಲು ಹೆಂಚಿನ ಚಿಂದಿ ಮಾಡಬೇಕು. ಈ ಹೆಂಚನ್ನ ನನ್ನ ಕೈ ಹೊಡೆಯಕ್ಕಾಗುತ್ತಾ? ಕರಾಟೆಲಿಯ ಆತ್ಮಸ್ಥೈರ್ಯ ಮುಖ್ಯ. ಗಟ್ಟಿ ಮನ್ಸು ಮಾಡಿ ಹೊಡೆದ್ರೆ ಹೆಂಚೇನು ಕಲ್ಲು ಚಪ್ಪಡಿ ಕೂಡ ಚಿಂದಿ ಚಿಂದಿ ಹೊಡಬೇಕು. ನೋಡಿ, ಈಗ ನಾನು ಹೊಡಿತೀನಿ, ಹಾಗೆ ಚಿಂದಿ ಚಿಂದಿ ಆಗೋಯ್ತು. ಈಗ ನೀವು ಹೊಡಿರಿ ಹೆಂಚಿನ ನೋಡೋಣ. ಶಾಬಾಸ್.
ಶಾಬಾಷ್ 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 ಚೆನ್ನಾಗಿ ಹೊಡೆದ್ರಿ ನೀವು ಹೆಚ್ಚಿನ ಟೆನ್ಷನ್ನೇನೋ ಹೊಡೆದಾಕ್ಬಿಟ್ಟೆ ಆದ್ರೆ ಮನುಷ್ಯನಿಗೆ ಹೊಡೆಯೋದು ಗುರುಗಳೇ ಮೊದಲು ನಿಮಗೆ ಹೊಡೆದ ಅಭ್ಯಾಸ ಮಾಡ್ಕೊಳ್ಳ. ನನಗೆ ಬೇಡಿ, ಈ ಮನೇಲಿ ಅವರೆಲ್ಲ ದಂಡ ಪಿಂಡಗಳು, ಮೊದಲು ಅವ್ರು ಹೊಡೀರಿ. ಸುಮ್ಮನೆ ಹೊಡೆಸ್ಕೊಳಲ್ವಲ್ಲ. 20 ಬೀಸ್ ಹಾಕಿ ನನ್ಗೆ ಹೊಡೀರಿ ಅಂತ ಅವರೇ ಬರ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಅವಳ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ದುಡ್ಡು ಕೊಟ್ಟು ಹೊಡಿತೀನಿ. ದಂಡ ಪಿಂಡ್ಗಳ ಬಂದ್ರ ಇಲ್ಲಿ ಅಳಿಯಂದಿಲೆ ಒಂದೇ ಏಟು ಹೊಡಿದ. ಸುಮ್ ನೋಡಿಸ್ಕೊಳಕ್ಕಾಗತ್ತಾ? ಅಯ್ಯೋ ತಗೊಳ್ಳಿ, 100 ರೂಪಾಯಿ. ಹೊಡೀರಿ. ಅಳಿಯಂದಿಲೆ ಹೇಳಿ ಇನ್ನು ಒಂದೇ ಏಟು ಹೊಡಿತೀನಿ. ತಗೊಳ್ಳಿ 100 ರೂಪಾಯಿ. ಅತ್ತೇವ್ರೆ, ದುಡ್ಡು ತೋರಿಸಿ ಹೊಡಿತಾ ಇದ್ರಲ್ಲ, ಮೆತ್ತಗೆ ಹೊಡೀರಿ. ಹೊಡಿತೀನಿ ಸರಿಯಾಗಿ. ಶಾಬಾಷ್ ರಂಗಮ್ಮವ್ರೆ, ಶಾಬಾಷ್ ಚೆನ್ನಾಗಿ ಚಾರ್ಜ್ ಮಾಡಿದ್ರಿ. ವೈರಿಗಳು ನೆಲ ಕಚ್ಚಿದ್ರು ಅಂತ ಸುಮ್ಮನೆ ಇರಬಾರ್ದು, ಹಣ್ಣುಗಾಯಿ ನೀರ್ಗಾಯಿ ಮಾಡಾಕ್ಬಿಡಿ. ಶಾಬಾಷ್ ಮಾಡಿ, ಇದೇ ಆವೇಶದಲ್ಲಿ ಚಿನ್ನಿ ಮಾಡಿ. ಇದು ಇನ್ನು ನನಗೆ ಕಮನಾಳು. ಯಾರಿದ್ರ ಮನೆಯಲ್ಲಿ? ಯಾರು ನೀವು? ಮೈ ಮೇಲೆ ಕಾಕಿ ಹಾಕೊಂಡಿದ್ರು ನನ್ನನ್ನೇ ಯಾರು ಅಂತ ಕೇಳ್ತಾ ಇದೆಯಲ್ಲ. ನಿನಗೆ ಕಣ್ಣು ಆಯ್ಬಾ ಅಥವಾ ನಿನ್ನ ಕಣ್ಣಿಗೆ ಏನಾದ್ರು ಕರೆಂಟ್ ಶಾಕ್ ಕೊಡ್ದಿದ್ಯಾ? ಇಲ್ಲ ಇನ್ಸ್ಪೆಕ್ಟರ್ ಅಂತ ಗೊತ್ತು, ಆದ್ರೆ ಬಂದಿರೋದು ಯಾಕೆ ಅಂತ ಗೊತ್ತಿಲ್ಲ. ಒಬ್ಬೊಬ್ಬ ಅಪರಾಧಿನಿ ಎತ್ತಾಕೊಂಡೋಗಿ ಅವರು ಮೈ ಮೂಳೆಗಳನ್ನ ಮುರಿಯೋದೇ ಈ ಐಲು ಕೆಲಸ. ನಿಮ್ ಹೆಸರು ಐಲುನಾ? ಐಲ್ ಲಕ್ಷ್ಮಣ್ ರಾವ್ ಅಂತ. ಜನರೆಲ್ಲ ನನ್ನನ್ನು ಐಲು ಅಂತಾನೆ ಕರೀತಾರೆ. ಈ ಮನೆಯಲ್ಲಿ ರಂಗಮ್ಮ ಅನ್ನೋ ಕರಾಟೆ ಪಟು ಇದ್ದಾಳ. ಇದಾರೆ. ಅವ್ರನ್ನ ಸ್ವಲ್ಪ ಕರೀರಿ. ಅವ್ರನ್ನ ಕರಿಬೇಕು? 3 ಜನ ಪೇಷಂಟ್ಗಳು ಕೋಮಾ ಸ್ಥಿತಿ ತಲುಪಿಟ್ಟಿದ್ದಾರೆ. ಅವ್ರ ಮೇಲೆ ಅಟೆಂಪ್ಟ್ ಮರ್ಡರ್ ಕೇಸ್ ಇದೆ. ಅಂಥವ್ರನ್ನ ಯಾಕೆ ಕರಿಬೇಕು ಅಂತ ಕೇಳ್ತಾ ಇದ್ರಲ್ಲ, ಸುಮ್ಮನೆ ಕರೀರಿ. ಅತ್ತೆ ಏನ್ ಇನ್ಸ್ಪೆಕ್ಟ್ರೆ, ಯಾಕೆ ಬಂದಿದ್ದು? ಏನು ರಂಗಮ್ಮ, ನಿನ್ಗೇನಾದ್ರೂ ಬುದ್ಧಿ ಗಿದ್ದಿ ಇದೆಯಾ ಅಥವಾ ಹುಚ್ಚು ನಾಯಿ ಕಡ್ದಿದ್ಯಾ? ಇನ್ಸ್ಪೆಕ್ಟ್ರೆ ಏನೇನೋ ಮಾತಾಡ್ತಾ ಇದ್ದಿರಲ್ಲ, ಕೊಡ್ರ ಒಂದ್ ಪಂಚು. ಯಾಕೆ ರಂಗಮ್ಮ, ಈಗಾಗಲೇ ಹೂ ಮಾರೋಳಿಗೆ ಒಂದು ಪಂಚನ್ನು ಕೊಟ್ಟು ಅವಳನ್ನು ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸಿದ್ದು ಸಾಕಾಗ್ಲಿಲ್ವಾ? ಒಂದೇ ಒಂದ್ ಪಂಚ ಆಸ್ಪತ್ರೆ ಬೆಡ್ ಮೇಲೆ ಮಲಗ್ಬಿಟ್ರ. ಬರೀ ಅವಳೊಬ್ಬಳಲ್ಲ ರಂಗಮ್ಮ, ಕಸ ಗುಡ್ಸೋಳ್ಗೂ ನೀನು ಒಂದು ಪಂಚನ್ನು ಕೊಟ್ಟು ಅವಳನ್ನು ಕೂಡ ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸಿದೀಯಾ. ಇನ್ನೊಬ್ಬಳು ಯಾವಳೋ ಬಂದಳು, ಎಂತ ಸುಂದರವಾದ ಸೇಲ್ಸ್ ಗರ್ಲ್ ಅವಳು. ಅವಳಿಗೂ ಕೂಡ ಒಂದು ಪಂಚನ್ನು ಕೊಟ್ಟು ಅವಳನ್ನು ಕೂಡ ನೀನು ಆಸ್ಪತ್ರೆ ಬೆಡ್ ಮೇಲೆ ಮಲಗಿಸಿದೀಯಾ. ನಿನ್ನ ಮೇಲೆ ಒಟ್ಟು 3 ಅಟೆಂಪ್ಟ್ ಮರ್ಡರ್ ಕೇಸ್ ಇದೆ. ಹಾಗಾಗಿ ನಿನ್ನನ್ನು ಈಗಿಂದೀಗಲೇ ಅರೆಸ್ಟ್ ಮಾಡ್ತಾ ಇದ್ದೀನಿ. ಯು ಆರ್ ಅಂಡರ್ ಅರೆಸ್ಟ್. ನನ್ನನ್ನ ಜೈಲು ಕಳಿಸ್ತಿಲ್ಲ. ರಂಗಮ್ಮ, ನೀನು ಮಾಡಿರ್ತಕ್ಕಂಥ ಘನಂದಾರಿ ಕೆಲಸಕ್ಕೆ ನಿನ್ನನ್ನು ಜೈಲಿಗೆ ಕಳಿಸದೆ ಇನ್ನೇನು ಜೈಪುರ್ ಪ್ಯಾಲೇಸ್ಗೆ ಕರ್ಕೊಂಡೋಗಿ ಮೆರವಣಿಗೆನ ಮಾಡ್ಲಿ. ರಂಗಮ್ಮ, ಒಟ್ಟು ನಿನ್ನ ಮೇಲೆ 3 ಆಪಾದನೆಗಳು ಇವೆ. ಒಂದೊಂದು ಆಪಾದನೆಗೂ 14 ವರ್ಷ ಶಿಕ್ಷೆ ಆಗುತ್ತೆ. ಒಟ್ಟು 42 ವರ್ಷ ಶಿಕ್ಷೆ ಆಗುತ್ತೆ. ಅಂದ್ರೆ ಸತ್ತ ಮೇಲೂ ಕೂಡ ನಿನಗೆ ಶಿಕ್ಷೆ ಇರುತ್ತೆ. ಯಾರಲ್ಲಿ ಬಂದು ಎಳೆದುಕೊಂಡು ಹೋಗಿ. ಯಾರು ಬಂದೇ ಇಲ್ಲ. ಇನ್ಸ್ಪೆಕ್ಟ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ನು ಯಾವತ್ತೂ ನಾನು ಗಲಾಟೆ ಸುದ್ದಿಗೆ ಹೋಗಲ್ಲ. ರಾಮಕೃಷ್ಣ ಅಂತ ಮನೇಲೇ ಇದ್ದು ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ನನಗಿರೋದು ಇವ್ರೊಬ್ರೇ ಅತ್ತೆ. ಪ್ಲೀಸ್ ಇವ್ರನ್ನ ಅರೆಸ್ಟ್ ಮಾಡಬೇಡಿ. ಅದು ನೋಡಿ ಇವರು ಬರೀ ಬಾಯಿ ಮಾತಿನಲ್ಲಿ ಹೇಳಿದರೆ ನಮ್ಮ ಇಲಾಖೆಗೆ ನಂಬಿಕೆ ಅನ್ನೋದು ಬರೋದಿಲ್ಲ. ಅದಕ್ಕೇನ್ ಮಾಡ್ಬೇಕು? ಬೆಡ್ರೂಮ್ ಅಲ್ಲಿ ಹಾಕಿರೋ ನೋಟಿಫಿಕೇಶನ್ ಬೋರ್ಡ್ ತೆಗಿಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಅದು ಆಗದಿದ್ದರೆ ಇವರು ಇನ್ನು ಮುಂದೆ ನಾನು ಯಾವತ್ತೂ ಜೀವನದಲ್ಲಿ ಕರಾಟೆಯನ್ನು ಆಡುವುದಿಲ್ಲ ಅಂತ ಈಗಿಂದೀಗಲೇ ಒಂದು ಮುಚ್ಚಳಿಕೆ ಪತ್ರವನ್ನು ನನಗೆ ಬರೆದು ಕೊಡಬೇಕು. ಅಷ್ಟೇ ತಾನೇ, ಕುಡಿ ಬರೆದು ಕೊಡ್ತೀನಿ. ರಂಗಮ್ಮನವರೇ, ಜಯಪುಳೆ, ಜೀವನದಲ್ಲಿ ನಾನು ಮತ್ತೆ ನಿಮ್ಮ ಮೈ ಮೇಲೆ ಯಾವತ್ತಾದರೂ ಕರಿ ಬಟ್ಟೆಯನ್ನು ನೋಡಿದರೆ ಇದೇ ಜಾಗದಲ್ಲಿ ನಿಮ್ಮ ಮೈ ಮೇಲೆ ಬಿಳಿ ಬಟ್ಟೆಯನ್ನು ಹೊದಿಸಿ ಬಿಡುತ್ತೇನೆ. ಇನ್ಸ್ಪೆಕ್ಟ್ರೆ ಮೇಲೆ ಹೋಗ್ತಾ ಇದ್ದೀರಾ? ನನ್ನ ರೂಮಿಗೆ ನಾನು ಹೋಗ್ತಿದ್ದೇನೆ. ಅಂದ್ರೆ ನೀವು
ನಿಮ್ಮ ಕರಾಟೆ ಚಟನ ಬಿಡಿಸ್ಬೇಕು ಅಂತ ಬಂದಿರೋ ನಿಮ್ಮ ಮಗ ಪಾಂಡ್ರಂಗ ಗಂಟುಗಲಿ